HDK ಅಪ್ಪಟ ಅಭಿಮಾನಿ ಆತ್ಮಹತ್ಯೆ. ಮದ್ದೂರಿನ ದೇವೇಗೌಡನ ದೊಡ್ಡಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ. ಮೃತ ಮಹಾದೇವು ಕುಟುಂಬಸ್ಥರಿಗೆ ನಿಖಿಲ್ ಸಾಂತ್ವನ. ಯಾವುದೇ ಪಕ್ಷವಾದರೂ ಅದರ ಮೂಲ ಶಕ್ತಿ ಎಂದರೆ ಪಕ್ಷದ ಕಾರ್ಯಕರ್ತ ಅಂತಾನೆ ಹೇಳಬಹುದು. ಆತನ ನೋವು, ನಲಿವು, ಕಷ್ಟಗಳಿಗೆ ಕಿವಿಯಾಗಬೇಕಿರುವುದು ಪಕ್ಷದಲ್ಲಿನ ಮುಖಂಡರ ಕರ್ತವ್ಯ. ಹಾಗೆ ಈ ಕರ್ತವ್ಯವನ್ನು ಪಾಲಿಸುವಂತಹ ಕಾರ್ಯಕ್ಕಿಳಿದವರು JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಆತ್ಮಹತ್ಯೆ ಮಾಡಿಕೊಂಡ JDS ಕಾರ್ಯಕರ್ತರ ಮನೆಗೆ ಬಂದು ಕುಟುಂಬದವರಿಗೆ ಸಾಂತ್ವನ ಹೇಳಿ ನೊಂದ ಮನಸ್ಸುಗಳಿಗೆ ಧೈರ್ಯ ಹೇಳ್ತಾ ಇರುವ ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು ಅಂತ ಹೇಳಬಹುದು. ಬಟ್ ಏನು ಈ ವಯಸ್ಸಿಗೆ ಯಾಕೆ ಈ ಥರ ನಮ್ಮ ಜೊತೆ ಮಾತಾಡಲಿಲ್ವೇ? ಯಾಕೆ ಹಿಂಗೆ ಮಾಡ್ಕೊಬಿಟ್ಟ? ಅಜ್ಜಿ ಮನೆಯಲ್ಲಿ ಮದ್ದೂರಿನ ದೇವೇಗೌಡನ ದೊಡ್ಡಿಯಲ್ಲಿ JDSನ ಕಾರ್ಯಕರ್ತ ಹಾಗೂ HD ಕುಮಾರಸ್ವಾಮಿ ಅವರ ಅಪ್ಪಟ ಅಭಿಮಾನಿಯಾಗಿದ್ದ ಮಹಾದೇವು ಎಂಬುವವರು ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಇಂಥದ್ದೊಂದು ವಿಷಯ ಸಾಮಾಜಿಕ ಜಾಲತಾಣಗಳ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತಲುಪಿತ್ತು. ಕೂಡಲೇ ನಿಖಿಲ್ ಈ ಕುರಿತು ಸಂಬಂಧಪಟ್ಟವರಿಗೆ ಕರೆ ಮಾಡಿ ವಿಚಾರಿಸಿ ವಿಷಯ ತಿಳಿದುಕೊಂಡಿದ್ದಾರೆ. ಹೀಗೆ JDS ಕಾರ್ಯಕರ್ತನ ದಿಢೀರ್ ಸಾವಿನಿಂದ ಬೇಸರಗೊಂಡ ನಿಖಿಲ್ ಕುಮಾರಸ್ವಾಮಿ ಅವರು ಮಹಾದೇವು ಅವರ ಕುಟುಂಬವನ್ನು ಕಂಡು ಮಾತನಾಡಿಸಲು ಸೋಮವಾರ ಮದ್ದೂರಿನ ದೇವೇಗೌಡನ ದೊಡ್ಡಿಗೆ ಭೇಟಿ ನೀಡಿದ್ದರು. ಜಿಲ್ಲಾಧ್ಯಕ್ಷ D. ರಮೇಶ್ ಅವರೊಂದಿಗೆ ಗ್ರಾಮಕ್ಕೆ ಬಂದ ನಿಖಿಲ್ಗೆ JDS ಕಾರ್ಯಕರ್ತರು ಹಾರ ಹಾಕಿ ಸ್ವಾಗತಿಸಿದ್ದಾರೆ. ಬಳಿಕ ಗ್ರಾಮದಲ್ಲಿನ ಮೃತ ಮಹಾದೇವು ಅವರ ಮನೆಗೆ ತೆರಳಿ ಆತನ ಕುಟುಂಬದವರನ್ನು ಕಂಡು ಮಾತನಾಡಿಸಿ ಅವರಿಗೆ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡುವುದರ ಜೊತೆಗೆ ಧೈರ್ಯದ ಮಾತುಗಳನ್ನು ಆಡಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರ ಅಪ್ಪಟ ಅಭಿಮಾನಿ. ವಯಸ್ಸು ಭಾಳ ಸಣ್ಣ ವಯಸ್ಸು, 27-28 ವರ್ಷ. ಮಹಾದೇವ್ ಅಂತ ಹೆಸರಿನ ಒಬ್ಬ ಯುವಕ ಯಾವ ಒಂದು ಕಾರಣಕ್ಕೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಕ್ಕಂಥದ್ದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದರೆ ಅವ್ರ ತಂದೆಯವರು ಕರಿಯಪ್ಪನವ್ರ ಜೊತೆ ಮಾತಾಡಿದ್ದೇನೆ. ಜೊತೆಯಲ್ಲಿ ಅವರ ಅಣ್ಣ ಬಸವರಾಜ್ ಅವ್ರ ಜೊತೆನೂ ಈಗ ತಾನೇ ಕೂತು ಮಾತನಾಡಿದೆ. ಹೋದಂಥ ಜೀವ ಬಹುಶಃ ನಾವು ಯಾರೂ ಕೂಡ ವಾಪಸ್ ತರಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ನಿನ್ನೆ ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಮಹಾದೇವ್ ಅವರ ಈ ಒಂದು ಘಟನೆ ಕೇಳಿ ಬಂದಾಗ ನನಗಾಗಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗಲಿ ಭಾಳ ಮನಸ್ಸಿನ ಮೇಲೆ ನೋವು ಉಂಟಾಗಿದೆ. ಬಹುಶಃ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕಾಲಿಗೆ ಚಪ್ಪಲಿಯನ್ನು ಕೂಡ ಧರಿಸ್ದಿರ ಹಾಗೆ ಓಡಾಡ್ತಾ ಇದ್ರು ಮಹಾದೇವ್ ಅವರು ಅನ್ನುವಂಥದ್ದು ಕೂಡ ಈ ಭಾಗದಲ್ಲಿ ನಮ್ಮ ಮುಖಂಡರುಗಳು ಆತನ ಬಗ್ಗೆ ನನಗೆ ತಿಳಿಸಿದ್ರು. ರಾತ್ರಿ ಬಹಳಷ್ಟು ಕರೆಗಳನ್ನ ಮಾಡಿದೆ. ಒಂದೇ ದಿನ ಅಂತಿಮ ಸಂಸ್ಕಾರ ಮಾಡಿದ್ದಾರೆ. ಬಹುಶಃ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಕೇಳ್ಕೊಳ್ಳಿಕ್ಕಾಗೋದು, ಭಗವಂತ ಅವರ ತಂದೆಗೆ, ಅವರ ಅಣ್ಣನಿಗೆ, ಜೊತೆಯಲ್ಲಿ ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಗೆ ಆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ತಾಯಿ ಚಾಮುಂಡಮ್ಮ ನೀಡಿ. ನಿಖಿಲ್ ಕುಮಾರಸ್ವಾಮಿ ಅವರ ಈ ಮಾನವೀಯ ನಡೆ ನಿಜಕ್ಕೂ ಗ್ರಾಮಸ್ಥರಲ್ಲಿ ಹಾಗೂ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಭರವಸೆಯನ್ನಂತೂ ಮೂಡಿಸಿದೆ. ಕರ್ನಾಟಕ ನ್ಯೂಸ್ ಮಂಡ್ಯ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ.